ನೋಡ್ತೇವೆ. ಅದರಿಂದ ಮೌನಿರ್ರಿ, ಮತ್ತೆ ಭಯಪಡ್ರಿ, ಪಾಪ ಮಾಡಬೇಡ್ರಿ. ಹಾಸಿಗೆ ಮೇಲೆ ಇರುವಾಗಲೇ ತಪ್ಪು ಮಾಡಿದೀವಲ್ಲ, ದಿನ ತಪ್ಪಾಗಿ ಮಾತಾಡ್ಬಿಟ್ನ, ತಪ್ಪಾಗಿ ನಡೆದ್ಬಿಟ್ನ, ತಪ್ಪಾಗಿ ಜೀವಿಸ್ಬಿಟ್ನ, ಯಾರಿಗಾದ್ರೂ ಮನಸ್ಸು ನೋಯಿಸ್ಬಿಟ್ನ, ಯಾರಿಗಾದ್ರೂ ದುಃಖ ಪಡಿಸ್ಬಿಟ್ನ, ಮನೆಯಲ್ಲಿ ನನ್ನ ಹೆಂಡತಿಯನ್ನು ದುಃಖ ಪಡಿಸ್ನ, ನನ್ನ ಗಂಡನ ದುಃಖ ಪಡಿಸ್ನ, ನನ್ನ ಮಕ್ಳಿಗೆ ನಾನು ವೇದನೆ ಪಡಿಸ್ನ. ಅಲ್ಲೆಲ್ಲೂಯ್ಯ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನಮ್ಮ ಜೀವಿತವನ್ನು ಇನ್ನೂ ಪರಿಶುದ್ಧ ಮಾಡ್ಕೋಬೇಕು. ಅದಕ್ಕೆ ಹೇಳಕ್ಕೆ ವಾಕ್ಯ ಹೇಳುತ್ತೆ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಅನ್ಯಾಯ ಮಾಡುನು, ಅಶುದ್ಧನು. ನಾವು ಅಶುದ್ಧರಾಗದಿ ಕರೆಯಲ್ಪಟ್ಟಿಲ್ಲ, ಪಾಪ ಮಾಡೋಕ್ಕೆ ಕರೆಯಲ್ಪಟ್ಟಿಲ್ಲ. ಪರಿಶುದ್ಧರಾಗಿ ನಾವು ಮಾಡಿದಂಥ ಎಲ್ಲ ಪಾಪಗಳನ್ನ ದೇವರು ಕ್ಷಮಿಸಿ ನಮ್ಮನ್ನು ಬಿಡುಗಡೆ ಕೊಡುವುದಕ್ಕಾಗಿ ಅಲ್ಲೆಲ್ಲೂಯ್ಯ ನಮ್ಮನ್ನು ಕರೆದು ಇವತ್ತು ನಮ್ಮ ದೇವರ ಪಾದದಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಒಂದು ದೇವರ ಒಂದು ವಾಕ್ಯದ ಜ್ಞಾನಕ್ಕೋಸ್ಕರ ಹೋಗೋಣ. 1 ಕೊರಿಂಥಿಯರ ಪತ್ರಿಕೆಯಲ್ಲಿ 16ನೇ ಅಧ್ಯಾಯದಲ್ಲಿ ಇವತ್ತಿನ ಒಂದು ದೇವರ ವಾಕ್ಯವನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. 13ನೇ ವಾಕ್ಯ, 16, 13 ಈ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ದೃಢವಾಗಿರ್ರಿ, ಒಳಗೊಳ್ಳಿರಿ. ಆಮೇನ್, ಹಲ್ಲೆಲೂಯಾ. ಎಷ್ಟನೇ ವಾಕ್ಯ ಓದ್ರಪ್ಪ? 16ರಲ್ಲಿ 13ನೇ ವಾಕ್ಯ. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರ್ರಿ, ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ. ಹಲ್ಲೆಲೂಯಾ. ಈ ವಾಕ್ಯದೊಟ್ಟಿಗೆ ದೇವರು ಇವತ್ತು ನಮ್ಮೊಟ್ಟಿಗೆ ಮಾತನಾಡ್ಲಿಕ್ಕಿದ್ದಾರೆ. ಫಸ್ಟ್ ವಾಕ್ಯ ಹೇಳ್ತೇಳ್ರಿ, ಎಲ್ಲರೂ ಹೇಳ್ರಿ. ಹಲ್ಲೆಲೂಯಾ. ಇದ್ದೀವಾ? ಎಚ್ಚರವಾಗಿದ್ದೀವಾ? ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತದೆ. ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ತಮಿಳ್ என்ன சொல்லுதுமா? ವಿಳುತ್ತಿರುಂಗಳ್. ಹಲ್ಲೆಲೂಯಾ. ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ನಾವು ಹೆಂಗಿರ್ಬೇಕಂತೆ? ಎಚ್ಚರವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತಾ ಇದೆ. ಹಲ್ಲೆಲೂಯಾ. ಸ್ವಲ್ಪ ಎಚ್ಚರ ತಪ್ಪಿದ್ರು ನಾವು ದೇವರ ರಾಜ್ಯವನ್ನ ಕಳ್ಕೊಳ್ತೇವೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ದೇವರ ಆಶೀರ್ವಾದವನ್ನ ಕಳ್ಕೊಳ್ತೇವೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ದೇವರ ವರಗಳನ್ನ, ದೇವರು ಕೊಟ್ಟಂತ ಅಭಿಷೇಕವನ್ನ ನಾವು ಕಳ್ಕೊಳ್ಳೋರಾಗಿದ್ದೇವೆ. ಹಲ್ಲೆಲೂಯಾ. ಅದರಿಂದ ಎಚ್ಚರಿಕೆ ಬಹಳ ಮುಖ್ಯವಾದದ್ದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಆ ಎಚ್ಚರಿಕೆಯನ್ನು ಕುರಿತು ದೇವರ ವಾಕ್ಯ ಹೇಳುತ್ತೆ. 1 ಕೊರಿಂಥಿಯರ ಪತ್ರಿಕೆಯಲ್ಲಿ 15ನೇ ಅಧ್ಯಾಯ 34ನೇ ವಾಕ್ಯ ಹೋದ್ರೆ 15:34. ಮೂವತ್ನಾಲ್ಕನೇನಾ? ಸರಿ, ಎಲ್ಲರೂ ಸೇರಿ ಓದನ್ವೇ. ಇಂಥ ಅಮಲಿನಿಂದ ಎತ್ತೆತ್ತಿ ನೀತಿವಂತರಾಗಿರ್ರಿ, ಪಾಪವನ್ನು ಬಿಟ್ಟು ಬಿಡ್ರಿ. ಕೇವಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ, ನಿಮಗೆ ನಾಚಿಕೆ ಉಂಟಾಗಬೇಕೆಂದು ಇದನ್ನ ಹೇಳುತ್ತೇನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇಂಥ ಅಮಲಿನಿಂದ ಅಂದ್ರೆ ಎಲ್ಲಾ ಪಾಪದ ಅಮಲಿನಿಂದ, ಎಲ್ಲಾ ರೀತಿಯ ಅಮಲಲ್ಲಿ ನಾವು ತುಂಬಿಕೊಂಡವರಾಗಿರುತ್ತೇವೆ. ಅದರಿಂದ ಇಂಥ ಅಮಲಿನಿಂದ ನೀತಿವಂತರಾಗಿ ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಏನಿಲ್ವಂತೆ? ಜ್ಞಾನವೇ ಇಲ್ಲ. ನಿಮಗೆ ನಾಚಿಕೆ ಉಟ್ಕೋಬೇಕಂತ ಹೇಳಿ ನಾನು ಇದನ್ನು ಹೇಳ್ತೇನೆ ಅಂತೇಳಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಪತ್ರಿಕೆ ಬರೀತಿದ್ದಾರೆ. ನಿಮಗೆ ನಾಚಿಕೆ ಬರಬೇಕು, ನಿಮಗೆ ನಾಚಿಕೆ ಉಂಟಾಗಬೇಕು. ನೀವು ಮಾಡುವಂಥ ತಪ್ಪುಗಳಿಗೆ, ನೀವು ಮಾಡುವಂಥ ಪಾಪಗಳಿಗೆ ನಿಮಗೆ ನಾಚಿಕೆ ಬರಬೇಕು. ಹಲ್ಲೆಲೂಯಾ. ಯಾಕೆ ಹೇಳ್ತೇನೆ ಅಪೊಸ್ತಲನಾದ ಪೌಲನ್ ಅಂದ್ರೆ, ಏನ್ சொல்றேன்னா, உங்களுக்கு வெக்கம் முண்டாக இதை சொல்கிறேன். உங்களுக்கு வெக்கம் வரணும், நீங்க வெக்கப்படணும், ನೀವು ನಾಚಿಕೆ ಪಡಬೇಕು. ಹಲ್ಲೆಲೂಯಾ. ಒಂದು ಉದಾಹರಣೆ ಸುಮ್ಮನೆ ಒಂದು ಹೇಳ್ತೇನೆ. ಎಲ್ಲ ನನ್ನ ನೋಡ್ರಿ. ನಾವು 40 ವರ್ಷ ಆಗಿದೆ ರಕ್ಷಣೆ ಹೊಂದಿ, 30 ವರ್ಷ ಆಗಿದೆ ರಕ್ಷಣೆ ಹೊಂದಿ, 20 ವರ್ಷ ಆಗಿದೆ ರಕ್ಷಣೆ ಹೊಂದಿ, 10 ವರ್ಷ ಆಗಿದೆ ರಕ್ಷಣೆ ಹೊಂದಿ, 5 ವರ್ಷ ಆಗಿದೆ ರಕ್ಷಣೆ ಹೊಂದಿ. ಹಲ್ಲೆಲೂಯಾ. ನಾವು 3 ವರ್ಷ ಆಯ್ತು, ನಾನು 2 ವರ್ಷ ಆಯ್ತು. ಹೇಳ್ತೀವಿ ಹೇಳಲ್ವಾ?
ಅಲ್ಲೇಲೂಯ. ನಾವೆಲ್ಲ ಯಾರು? ಆಮೆನ್. ಅಲ್ಲೇಲೂಯ. ನಾವು ದೇವರ ಮಕ್ಕಳು. ಆದರೆ ಒಂದು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಏನಂತೇಳಿ ಅಂದರೆ, ನಾನು ಕೋಪನೇ ಮಾಡಲ್ಲ ಅನ್ನೋರು ಕೈ ಎತ್ತರಿ. ನಾ ಸಿಟ್ಟು ಮಾಡಲ್ಲ ಅನ್ನೋರು ಕೈ ಎತ್ತರಿ. ನಾ ಜಗಳ ಮಾಡಲ್ಲ ಅನ್ನೋರು ಕೈ ಎತ್ತರಿ. ನಾ ಸುಳ್ಳು ಹೇಳಲ್ಲ ಅಂತ ಕೈ ಎತ್ತರಿ. ನಾನು ಅಕ್ರು ಮಾಡಲ್ಲ ಅಂತ ಕೈ ಎತ್ತರಿ. ಅನ್ಯಾಯ ಮಾಡಲ್ಲ ಅಂತ ಕೈ ಎತ್ತರಿ. ಜಗಳ ಹಚ್ಚಲ್ಲ ಅಂತ ಕೈ ಎತ್ತರಿ. ನನಗೆ ಹೊಟ್ಟೆ ಕಿಚ್ಚ ಇಲ್ಲಪ್ಪ, ನಾವು ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅನ್ನೋರು ಕೈ ಎತ್ತರಿ. ಅಲ್ಲೇಲೂಯ. ಆದರೆ ನಾವೆಲ್ಲ ಯಾರು? ಹೌದಾ? ಒಬ್ಬನು ಕ್ರಿಸ್ತನಲ್ಲಿದ್ದರೆ ಹಳೇದಲ್ಲ ಹೋಯ್ತಾ. ನಾವು ಹೆಸರಿಗೆ ಮಾತ್ರ ದೇವರನ್ನು ಆರಾಧಿಸ್ತಾ ಇದ್ದೇವೆ. ಇನ್ನು ಅನೇಕ ಬದಲಾವಣೆಗಳು ನಮ್ಮಲ್ಲಿ ಬರ್ತಾ ಇಲ್ಲ. ಅಲ್ಲೇಲೂಯ. ಒಂದು ಚಿಕ್ಕ ಕೋಪನೇ ನಮ್ಮನ್ನ, ಅದಕ್ಕೆ ವಾಕ್ಯ ಕೋಪ ಮಾಡಿದ್ರು. ಅಲ್ಲೇಲೂಯ. ನೆಕ್ಸ್ಟ್ ನಾವು ಕೋಪ ಬಂದಾಗ ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ನಾವು ಏನು ಮಾತಾಡ್ತೀವಿ ನಮಗೆ ಗೊತ್ತಿಲ್ಲ. ಎಂಥ ಮಾತುಗಳು ನಮ್ಮ ಬಾಯಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಅಲ್ಲೇಲೂಯ. ಯಾವ ಬಾಯಲ್ಲಿ ದೇವರನ್ನ ಸ್ತುತಿಸ್ತೇವೋ ಅದೇ ಬಾಯಲ್ಲಿ ಅಶುದ್ಧವಾದ ಮಾತುಗಳಿಂದ ಮಾತನಾಡೋದಕ್ಕೆ ಪ್ರಯಾಸ ಪಡ್ತೇವೆ. ಭಯ ಇಲ್ಲ. ಅಲ್ಲೇಲು ಹೇಳ್ರಿ, ಏನಿಲ್ಲ. ನೀನೇನು ಮಾತಾಡ್ತೀಯ ಅಂತ ನಿನಗೆ ಭಯ ಇಲ್ಲ. ನೀನೇನು ಮಾತಾಡ್ತಿದ್ದೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಜೀವಿತ ಹೆಂಗಿದೆ ಅಂತ ನೀನು ಪರೀಕ್ಷೆ ಮಾಡ್ಕೊಳ್ತಾ ಇಲ್ಲ. ಇನ್ನೊಬ್ಬರು ಕಣ್ಣಲ್ಲಿರೋ ರವೆನೇ ನೋಡ್ತೇವೆ ಹೊರತು ನಿನ್ನ ಕಣ್ಣಲ್ಲಿರೋ ಕೊಳೆನ ನಾವು ನೋಡ್ತಾ ಇಲ್ಲ. ಹೆಂಗೆ ಸ್ವಾಮಿ ನಮ್ಮನ್ನು ಕುರಿತು ಸಂತೋಷ ಪಡ್ತಾರೆ? ಹೆಂಗ ಆತನ ಸಂತೋಷಪಟ್ಟು ನನ್ನ ಮಗ ನನ್ನ ಮಗಳು ಅಂಥೇಳಿ ನಮ್ಮನ್ನು ಕರಿಬೇಕು. ಬದಲಾಗಿದ್ದೀವ ನಾವು? ಬದಲಾಗ್ತಾ ಇದ್ದೀವ? ಪಾಸ್ಟೆ ಇಲ್ಲ ಪಾಸ್ಟೆ, ನಾನು ಬದಲಾಗ್ತಾ ಇದ್ದೀನಿ. ನಾನು ಸಿಟ್ಟೆ ಬರಲ್ಲ ಪಾಸ್ಟೆ, ನಾನು ಹೊಟ್ಟೆ ಕಿಚ್ಚು ಪಡಲ್ಲ ಪಾಸ್ಟೆ. ನನ್ನ ದೇವ್ರು ಏನು ಕೊಟ್ಟಿದಾರ ಅದ್ರಲ್ಲಿ ನಾನು ತೃಪ್ತಿಯಾಗಿರ್ತೀನಿ. ನಾನು ಯಾರ ಹತ್ರ ಯಾಕೆ ಜಗಳ ಮಾಡಲಿ ಪಾಸ್ಟೆ? ನನ್ನ ಗಂಡ ಕೊಟ್ಟರು ಸೋತ್ರ, ಕೊಡ್ಲಿಲ್ದರು ಸೋತ್ರ. ನನ್ನ ಮಗ ಕೊಟ್ಟರು ಸೋತ್ರ, ಕೊಡ್ಲಿಲ್ದರು ಸೋತ್ರ ಅಂತೀವ. ಅಲ್ಲೇಲೂಯ. ಹಂಗಂತೇಳಿ ಕೇಳದೆ ಇರೋದಲ್ಲ. ಆ ಜಗಳದಿಂದ ಎಷ್ಟೋ ಗಂಡಂದರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ತಟನೆ ತೊಟ್ಟುಕುವ ನೀ ತಂಟೆ ಮಾಡು ಹೆಂಡತಿ ಎರಡು ಒಂದೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆ ಕಿರುಕುಳದಿಂದ ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಗಂಡನ ಕಿರುಕುಳದಿಂದ ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದು ಬೇಡ, ಕ್ರೈಸ್ತರ ಮಕ್ಕಳು ಎಷ್ಟು ಕುಟುಂಬಗಳು ಇವತ್ತು ಏನಾಗ್ತಾ ಇದೆ? ಡಿವೋರ್ಸ್ ಆಗ್ತಾ ಇದೆ. ಯಾಕೆ ಹೇಳ್ರಿ? ಆ ದೇವ್ರ ಭಯ ಇಲ್ಲ. ಹೆಂಡತಿಯನ್ನು ಕ್ಷಮಿಸಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಹೆಂಡತಿಯನ್ನು ಕ್ಷಮಿಸಕ್ಕೆ ಯೋಗ್ಯತೆನೇ ಇಲ್ಲ ನಮ್ಗೆ. ನಮ್ದು ನಾನೇ ದೊಡ್ಡವನಂತ ಕುಣಿತಾ ಇದ್ದೀವಿ. ಗಂಡನ ಕ್ಷಮಿಸಕ್ಕೆ ಹೆಂಡತಿಗೆ ಯೋಗ್ಯತೆ ಇಲ್ಲ. ನಾನೇ ಕ್ಷಮಿಸ್ಲಿ, ನಾನು ಅವ್ರಂಗೆ ಇಲ್ಲಿಲ್ಲ ನಮ್ಮ ಮಾಮನ ಮನೆಗೆ ಹೋಗಿ ಬದುಕು ಅಂತೀನಿ. ಇವನತ್ತನೇ ಏನು ಬಿತ್ಕೊಂಡು ಇರ್ಬೇಕು ಅಂತೇಳಿ. ಇವಳಿಲ್ಲ ಅಂದ್ರೆ ಇನ್ನೊಬ್ಳು ಏನೋ ಯಶಾಮಿಗೆ ಎದುರ್ಕೊಂಡು ಸುಮ್ಮನೆ ಇದೆ. ಇಲ್ಲಾಂದ್ರೆ ಇನ್ನೊಬ್ಳು ಕಟ್ಕೊಂಡ್ಬಿಡ್ತಿದ್ದೆ, ಇಲ್ಲಾಂದ್ರೆ ಇನ್ನೊಬ್ಬನ ಕಟ್ಕೊಂಡ್ಬಿಡ್ತಿದ್ದೆ. ಅಲ್ಲೇಲೂಯ. ನಿನ್ನ ಹೃದಯದಲ್ಲಿ ಅವಾಗಲೇ ಪಾಪ ಪ್ರಾರಂಭ ಆಗ್ತಾ ಇದೆ. ನೀನು ಅನಿಸೋದಲ್ಲೇ ನಿನ್ನ ಪಾಪ ಆಲೋಚನೆಗಳು, ನಿನ್ನ ಪಾಪದ ಚಿಂತೆಗಳು ನಮ್ಮನ್ನು ಆವರಿಸ್ಕೊಳ್ತಾ ಇದೆ. ದೇವ್ರ ಮಕ್ಕಳನ್ನ ಭಯಂಕರ ಅಟ್ಯಾಕ್ ಮಾಡ್ತಾ ಇದೆ. ನಾವೆಲ್ಲರೂ ಒಬ್ಬರಾದ್ರೂ ಇಲ್ಲಿರೋರು ದೇವ್ರ ರಾಜ್ಯಕ್ಕೆ ಹೋಗ್ಬಾರ್ದು ಅನ್ನೋದೇ ಶೈತಾನ್ನ ಚಿತ್ತ. ಒಬ್ಬರಾದ್ರೂ ನಾಶವಾಗಬಾರ್ದು ಅಂತೇಳಿ ದೇವರ ಚಿತ್ತ. ಒಬ್ಬರನ್ನಾದ್ರೂ ದೇವ್ರು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ, ಆತನ ಚಿತ್ತ. ಆದರೆ ನಾವೇನ್ ಮಾಡ್ತಾ ಇದ್ದೇವೆ? ದೇವ್ರ ಮಕ್ಕಳೇ, 10 ವರ್ಷ 15 ವರ್ಷ 20 ವರ್ಷ ದೇವ್ರ ಮಕ್ಕಳೇ, ಏನ್ ಬದಲಾವಣೆ ಕಂಡಿದ್ವಿ ನಾವು? ನಿಮ್ಮಲ್ಲಿ ನೀವೇ ಹೇಳ್ರಿ, ನಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ? ಏನೋ ಒಂದು ವಿಷಯ ಬಿಟ್ಟಿರ್ಬೋದು ಅಷ್ಟೇ. ಎಲೆ ಅಡಿಕೆ ತಿಂತಿದ್ದೆ ಬಿಟ್ಟೆ, ಶರಾಬ್ ಕುಡಿಯೋದು ಬಿಟ್ಟೆ, ಬಿಡಿ ಸೇದೋದು ಬಿಟ್ಟೆ. ಅಲ್ಲೇಲೂಯ. ಇನ್ನೆಷ್ಟೋ ಜನರು ಆರಾಧನೆಗೆ ಬರೋರು ಬಿಡಿ ಸೇದ್ಬೋದು, ಯಾರಿಗ್ ಗೊತ್ತು? ಗೊತ್ತಿಲ್ದಂಗೆ ಪಾನ್ ಪರಕ್ ಹಾಕ್ಬೋದು, ಮಧು ಹಾಕ್ಬೋದು, ಯಾರಿಗ್ ಗೊತ್ತು? ಬಾಯಿ ವಾಕ್ಯ ಹೇಳುತ್ತೆ, ತಪ್ಪು ಮಾಡ್ಬಿಟ್ಟು ಬಾಯಿ ಒರೆಸ್ಕೊಂಬಂದ್ಬಿಟ್ರೆ ಏನೂ ಕಾಣೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೇಲೂಯ. ನೀ ಬಾಯಿ ಒರೆಸ್ಕೊಂಬಂದ್ರೆ ಯಾರಿಗ್ ಗೊತ್ತು? ಶೈತಾನ ನಮ್ಮನ್ನ ಅಲ್ಲೇಲೂಯ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಎಂಬ ಜೀವ ಮಾರ್ಗದಲ್ಲಿ ನಮ್ಮ ಹೋಗದಂತೆ ಪಾಪದ ಮಾರ್ಗದಲ್ಲಿ ನಮ್ಮನ್ನು ಸೆಳ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ನಾವು ಹೇಳ್ಕೊಳ್ಳೋದೆಷ್ಟು? ನಾವು ಇಷ್ಟು ವರ್ಷ ವಿಶ್ವಾಸಿ. ಬದಲಾವಣೆ ಬಂದಿದೆಯಾ?
ಬದಲಾವಣೆ ಉಂಟಾಗ್ತಿದೆಯಾ? ನಮ್ಮಲ್ಲಿ ಬದಲಾವಣೆ ಜೀವಿತ ಇದೆಯಾ? ಉರಿ ಹೋಗಿದೆಯಾ? ಹೊಟ್ಟೆ ಕಿಚ್ಚು ಹೋಗಿದೆಯಾ? ಜಗಳ ಹೋಗಿದೆಯಾ? ನಾನು ಅನ್ನೋದು ಹೋಗ್ಬಿಟ್ಟಿದ್ಯಾ? ಅಲ್ಲೆಲ್ಲ ಹೇಳ್ರಿ, ಇನ್ನೊಂದ್ಸಲ ಹೇಳ್ರಿ, ಇನ್ನೊಂದ್ಸಲ ಹೇಳ್ರಿ. ಬದಲಾಗಿದ್ದೀವ, ಬದಲಾಗಿದ್ದೀವ. ಅದಕ್ಕೆ ವಾಕ್ಯ ಹೇಳುತ್ತೆ, ಎಚ್ಚರವಾಗಿರ್ರಪ್ಪ, ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ. ಸೈತಾನು ಗರ್ಜಿಸುವ ಸಿಂಹದ ಪಾದದಲ್ಲಿ ಯಾರನ್ನು ಹೋಗ್ಲಿ ಅಂತ ಕಾಯ್ತದಾನೆ. ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ, ಎಚ್ಚರಿಕೆಯಿಂದ ಜೀವಿಸ್ರಿ ಎಂಬುದಾಗಿ ದೇವರ ವಾಕ್ಯ ದಿನನಿತ್ಯ ನಮ್ಮನ್ನು ಎಚ್ಚರ ಪಡಿಸ್ತಾ ಇದೆ. ಹಲ್ಲೆಲೂಯ. ಅದಕ್ಕೆ ಉದಾಹರಣೆ ಒಂದು ವಾಕ್ಯವನ್ನು ಓದೋಣ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 40ನೇ ವಾಕ್ಯವನ್ನ ಓದೋಣ. 26:40. பின்பு அவர் சீஷர்களிடத்தில் வந்து அவர்கள் நித்திரை பண்ணுகிறதை கண்டு பேதுருவை நோக்கி நீங்கள் ஒரு மணி நேரமாவது என்னோடு கூட விழித்திருக்க கூடாதா? ಆಮೇಲೆ ಯೇಸು ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ನನ್ನ ಸಂಗಡ ಎಚ್ಚರವಾಗಿದ್ದು ಏನ್ ಮಾಡ್ಬೇಕಾಗಿತ್ತಂತೆ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆಮೆನ್, ಹಲ್ಲೆಲೂಯ. ಅಲ್ಲಿ ಯೇಸು ಹೇಳ್ತಾರೆ, ಪ್ರಾರ್ಥನೆ ಮಾಡ್ರಿ ಅಂತೇಳಿ. ಅಲ್ಲಿ ಶಿಷ್ಯರು ಏನ್ ಮಾಡ್ತಿದ್ದಾರೆ? ಹಲ್ಲೆಲೂಯ. ಏನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ. ನೀವು ಏನ್ ಮಾಡ್ತಾ ಇದ್ದೀವಿ? ಹಲ್ಲೆಲೂಯ. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಅಂದ್ರೆ ಪ್ರಾರ್ಥನೆ ಮಾಡ್ತಿದೀವ? ಎಡೆಬಿಡದೆ ಪ್ರಾರ್ಥನೆ ಮಾಡಿ, ಎಡೆಬಿಡದೆ ಮಾಡಕ್ಕಾಗಲ್ಲಪ್ಪ. ಸ್ವಲ್ಪ ಆದ್ರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಿದ್ಯಾ? ಯೇಸು ಹೇಳ್ತಾರೆ, ಎಚ್ಚರವಾಗಿರ್ರಿ. ಹಲ್ಲೆಲೂಯ. ಆಮೇಲೆ ಯೇಸು ಶಿಷ್ಯರ ಬಳಿಗೆ ಬಂದು ಅವ್ರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿದ್ದು ಪ್ರಾರ್ಥಿಸಿಲ್ಲ ಲಾರಿ ಅಂತ ಕೇಳ್ತಾರೆ. ಪ್ರಾರ್ಥನೆ ಮಾಡಲ್ವಾ? ಹಲ್ಲೆಲೂಯ. 38ನೇ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೊಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಹಲ್ಲೆಲೂಯ. ಪ್ರಾರ್ಥನೆ ಮಾಡ್ತಾ ಇದೀವ? ಪ್ರಾರ್ಥನೆ ಮಾಡ್ತಾ ಇದೀಯ? ಸ್ವಾಮಿ ಜೊತೆಗೆ ಸೇರ್ಕೊಂಡು ನೀವು ಮೊಣಕಾಲು ಉರಿದ್ರೆ ನಿನ್ ಜೊತೆಗೆ ಸ್ವಾಮಿ ಮೊಣಕಾಲು ಉರ್ತಾರೆ. ನ್ಯಾಪ್ ಕಟ್ಕೊಳ್ರಿ. ಸಾಯುವಷ್ಟು ಪರಿಸ್ಥಿತಿಯಲ್ಲಿದ್ದೀನಿ ನಾನು, ನನಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ರಪ್ಪ, ನನಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ರಿ ಅಂತೇಳಿ. ಹಲ್ಲೆಲೂಯ. ನೋಡ್ರಿ, ಆ ಕಾಲದಲ್ಲಿ ಯೇಸು ಸ್ವಾಮಿ ಸಪೋರ್ಟ್ ಮಾಡಕ್ಕೆ ಯಾರು ಇಲ್ಲ. ಜೊತೆಗೆ ಸಿದ್ಧರಿಸಿದ ಅತ್ತೆ ಶಿಷ್ಯರ ಜೊತೆಗೆ ಇದ್ರು. ಲೇಪ್ಪ, ನೀವು 9 ಜನ ಇಲ್ಲಿ ಪ್ರಾರ್ಥನೆ ಮಾಡ್ರಿ, ನೀವು 3 ಜನ ನನ್ನ ಜೊತೆಗೆ ಬರ್ರಪ್ಪ, ನೀವು ಇಲ್ಲಿ ಪ್ರಾರ್ಥನೆ ಮಾಡ್ರಿ. ನನಗೆ ಸಾಯುವಷ್ಟು ಭಯ ಆಗಿದೆ, ಮರಣ ನನ್ನ ಆವರಿಸ್ಕೊಳ್ತಾ ಇದೆ, ನನಗೆ ಇವಾಗ ಪ್ರಾರ್ಥನೆ ಬೇಕು, ನಿಮ್ಮೆಲ್ಲರೂ ಪ್ರಾರ್ಥನೆ ಸಹಾಯ ಬೇಕು, ವ್ಯಾಕುಲ ಉಂಟಾಗ್ತಾ ಇದೆ. ಆ ಶೈತಾನು ಬಂದು ನೀನ್ ಶಿಲ್ವೆಲ್ ಸಾಹಿತ್ಯ, ಹಿಂಗೆ ಜಜಿತೀನಿ, ನಿನ್ಗೆ ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಅದೆಲ್ಲ ಪ್ರಳಯ ದೇವರಿಗೆ ತಿಳಿಸಿದ್ರು. ಆ ಟೈಮದಲ್ಲಿ ಮನುಷ್ಯನಾಗಿದ್ದರಿಂದ ವ್ಯಾಕುಲ ಪಡ್ತಾ ಇದ್ದಾರೆ. ವ್ಯಾಕುಲದಿಂದ ಹೇಳ್ತಾರೆ, ಒಂದ್ಗಳಿಗೆ ಸಾಯೋ ಪರಿಸ್ಥಿತಿಯಲ್ಲಿ ಬಂದೆ. 38ನೇ ವಾಕ್ಯ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ. என் ஆத்துமா மரணக்கு ஏதுவான துக்கம் கொண்டிருக்கிறது, நீங்கள் இங்கே தங்கி என்னோடு கூட விழித்திருங்கள். ಆಮೆನ್, ಹಲ್ಲೆಲೂಯಾ. ಇಲ್ಲಿ ಬಂದಿದ್ದೀರಾ ನಿಮಗೆ ಅಂತ ಇಟ್ಕೊಳ್ರಿ. ಯೇಸು ನಿಮಗೆ ಹೇಳ್ತಾರೆ, ಅಪ್ಪ ಅಮ್ಮ, ನಾನು ಸಾಯೋ ಪರಿಸ್ಥಿತಿ ಆಗಿದೆ, ನನಗೆ ವ್ಯಾಕುಲ ಆಗ್ತಾ ಇದೆ, ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ, ಒಂದು ಗಳಿಗೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರೆ ಮಾಡ್ತೀವ? ಹಲ್ಲೆಲೂಯಾ. ಸುಮ್ಮನೆ ಚೈನ್ ಪರಿಹರಿದೆ, ಬರ್ರಿ, ಸಮಯ ಸಿಕ್ಕಾಗ ಒಂದು ಅರ್ಧ ಗಂಟೆ 1 ಗಂಟೆ ನೀನು ಮಾಡೋಕ್ಕಾಗಿಲ್ಲ. ಯೇಸು ಹೇಳ್ತಾರೆ, 1 ಗಳಿಗೆ ಅಂದ್ರೆ 1 ಗಂಟೆ ಪ್ರಾರ್ಥನೆ ಮಾಡಬೇಕು. 1 ಗಳಿಗೆ ನೀನು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋ ದೇವ್ರು ಸಂತೋಷ ಪಡ್ಬಿಡ್ತಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಆ ಪ್ರಾರ್ಥನೆ ಬರೋಕೆ ಎಷ್ಟು ಹಿಂಸೆ, ಹೋಗ್ಲಾ ಬೇಡವಾ, ಬರಲಾ ಬೇಡವಾ? ಹಲ್ಲೆಲೂಯಾ. ಆ ಪ್ರಾರ್ಥನೆ ಬರೋರ್ದು ಅವ್ರದೇ ಒಂದೊಂದು ಕಾನೂನು. ನಮ್ಮ ಕಾನೂನು ಪ್ರಕಾರನೇ ನಾವು ಮಾಡೋದು, ನಾವು ಕಾನೂನು ಬಿಟ್ಟು ಮಾಡೋದಿಲ್ಲ. ಯಾರಿಗೋಸ್ಕರ ಕಾನೂನು ಮಾಡ್ತೀಯ? ನಿನ್ನ ಕರ್ದಾತನ 1 ಗಳಿಗೆ ಪ್ರಾರ್ಥನೆ ಮಾಡುವಂತ ನಿನ್ನ ಕರ್ದಾತನಿಗೆ ಕಾನೂನು ಮಾಡ್ತೀಯ?
ಕಾನೂನು ಜರುಗಿಸ್ತೀಯಾ? ನಾವು ಹಿಂಗೆ ಮಾಡೋದು, ನಾವು ಹಿಂಗೆ ಪ್ರಾರ್ಥನೆ ಮಾಡೋದು, ಇಷ್ಟೊತ್ತೇ ಮಾಡೋದು, ಇದ್ರ ಮೇಲೆ ಮಾಡಲ್ಲ. ಯಾರಿಗೋಸ್ಕರ ಮಾಡ್ತಿದ್ಯಾ? ನಿನ್ನನ್ನು ಕರೆದಾತನು ಒಂದು ಗಳಿಗೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು ಮಗಳೇ, ಮಗ ಪ್ರಾರ್ಥನೆ ಮಾಡು. ನನ್ನ ಮರಣ ಎಷ್ಟಾಗಿದೆ, ನನಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೊಳಗಾಗಿದೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಹತ್ರ ಇವಾಗ ಹೇಳ್ತಿದ್ದಾರೆ ಅಂತ ಇಟ್ಕೊಳ್ರಿ. ಯಾರು ಹೇಳ್ತಿದ್ದಾರೆ? ನಾನು ಹೇಳ್ತಾ ಇದ್ದೀನಾ? ಯಾರು ಹೇಳ್ತಾರೆ ಈ ಮಾತು? ದೇವ್ರ ವಾಕ್ಯ ತಾನೇ ಹೇಳ್ತಿರೋದು. ಹಲ್ಲೆಲೂಯಾ. ಈ ಮಾತು ಇವಾಗ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದೆ. ಒಂದು ಗಳಿಗೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದಾಗ ಮಾಡುತ್ತೀರಾ ಮಾಡಲ್ವಾ? ಏನ್ ತೀರ್ಮಾನ ಮಾಡ್ತೀರಾ? ಹಲ್ಲೆಲೂಯಾ. ಶುಕ್ರವಾರ ಒಂದು ದಿವಸ ಹೋಗಿ ಬಂದ್ಬಿಡೋಣ, ಭಾನುವಾರ ಒಂದು ದಿವಸ ಅರ್ಧದಾಗ 2 ಗಂಟೆ ಕೂತಿ ಎದ್ದು ಬಂದ್ಬಿಟ್ರೆ ನಾವು ಏನೋ ಸಾಧಿಸ್ಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ದೇವರಿಗೋಸ್ಕರ ಏನೋ ಸಾಧನೆ ಮಾಡ್ಬಿಟ್ಟಿವಿ ಅಂತ ತಿಳ್ಕೊಂಡಿರ್ತೀವಿ. ಹಲ್ಲೆಲೂಯಾ. ಎಚ್ಚರಿಕೆಯಿಂದ ಮಾಡೋ ಪ್ರಾರ್ಥನೆ, ಎಚ್ಚರವಾಗಿದ್ದು ಮಾಡುವಂತ ಒಂದೊಂದು ಪ್ರಾರ್ಥನೆ ದೇವರ ನಾಮ ಮಹಿಮೆ ಪಡುತ್ತೆ, ದೇವರ ನಾಮ ಘನ ಪಡುತ್ತೆ, ದೇವರ ನಾಮ ಸ್ತುತಿಸಲ್ಪಡುತ್ತೆ, ದೇವರ ನಾಮ ಆರಾಧಿಸಲ್ಪಡುತ್ತೆ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಆ ಕಾಲದಲ್ಲಿ ಯೇಸುಸ್ವಾಮಿಗೆ ಒಬ್ಬರು ಸಹಾಯ ಮಾಡೋರು ಇದ್ದಿಲ್ವಂತೆ. ಪ್ರಾರ್ಥನೆ ಮಾಡ್ರನೇನ ಅಪ್ಪ, ಪ್ರಾರ್ಥನೆ ಮಾಡ್ರಪ್ಪ. ಹಂಗೆ ಯಾರು ಸತ್ತರೆ ನನಗೆ ಯೇಸುಸ್ವಾಮಿ ಸತ್ರೆ ಸಾಯ್ಲಿ, ಏನ್ ಮಾಡಕ್ಕಾಗತ್ತೆ? ಸಾವು ಹತ್ರ ಬಂದ್ಬಿಟ್ಟಿದೆ. ಹಲ್ಲೆಲೂಯಾ. ಸುಮ್ಮನೆ ಒಂದು ಉದಾಹರಣೆ, ಒಬ್ಬ ಸಿಸ್ಟರ್ ಬಂದೆ, ಸಿಸ್ಟರ್ ನನಗೆ ಯಾಕೋ ಭಯಂಕರ ಭಯ ಆಗ್ತಿದೆ ಸಿಸ್ಟರ್, ಏನೋ ಒಂಥರ ಸಾಯೋಂಗ ಆಗ್ತಾ ಇದೆ, ಒಂದು ಪ್ರಾರ್ಥನೆ ಮಾಡ್ರಿ. ಆಯ್ತಾಯ್ತು ಹೋಗ್ರಿ ಮಾಡ್ತೀನಿ. ನೋಡ್ದ, ಸಾಯಂಗ ಆಗ್ಬಿಟ್ಟಿದೆ, ಭಯ ಆಗ್ಬಿಟ್ಟಿದೆ. ನಮ್ಮ ಹತ್ರ ಆಟ ಆಡ್ತೀಯ ನೀನು? ನಮ್ಮ ಹತ್ರ? ಹಲ್ಲೆಲೂಯಾ. ಹಂಗ ನೀನ್ ಯಾರು? ಅವರಿಗಿಂತ ಡಬಲ್. ಹಲ್ಲೆಲೂಯಾ. ಅವ್ರಿಗೆ ಸ್ವಲ್ಪ ಬಂದ್ರೆ ನೀನ್ ಜಾಸ್ತಿ ಬರುತ್ತೆ, 2 ಬರುತ್ತೆ. ಅದರಿಂದ ಬಹಳ ಎಚ್ಚರ ಇರ್ಕಿರ್ಬೇಕು. ಯಾರಿಗಾದ್ರೂ ಸಮಸ್ಯೆ ಬಂದಾಗ ಹಂಗೆ ಆಗ್ಬೇಕು, ಅವರಿಗೆ ಹಂಗೆ ಆಗ್ಬೇಕು. ಭಾರಿ ಕುಣಿತಿದ್ರು, ಭಾರಿ ಹಾರಾಡ್ತಿದ್ರು. ನಿನಗೆ ಅದಕ್ಕೆಲ್ಲ ದೇವ್ರು ಕರೆದಿದ್ದು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವುದಕ್ಕಾಗಿ, ವಿಜ್ಞಾಪನೆ ಮಾಡುವುದಕ್ಕಾಗಿ. ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆಯಲ್ಲಿ 22ನೇ ಅಧ್ಯಾಯ 11ನೇ ವಾಕ್ಯ ಓದೋಣ. ನನ್ನಿಂದ ಪ್ರಾಪ್ತವಾಗಿದೆ, ಸಹಾಯಕರು ಯಾರು ಇಲ್ಲ, ದೂರವಾಗಿರಬೇಡ. என்னை விட்டு தூரமாகாதேயும், என்னை விட்டு தூரமாவாதே. ஆபத்து கிட்டி இருக்கிறது, ஆபத்து கிட்டி இருக்கிறது, கிட்டே இருக்கிறது, சகாயரும் இல்லை, ಸಹಾಯரும் இல்லை. ಹಲ್ಲೆಲೂಯಾ. ಮಕ್ಕಳತ್ತೆ ಸಹಾಯರು ಒಬ್ಬರು ಇಲ್ಲ. ನನ್ನ ಸಹಾಯ ಮಾಡೋರು ಒಬ್ಬರು ಇಲ್ಲ. ಏನ್ ಸಹಾಯ? ಪ್ರಾರ್ಥನೆ ಎಂಬ ಸಹಾಯ, ಧೈರ್ಯ ಹೇಳು ಸಹಾಯ. ನಾವಿದ್ದೀವಿ ಸಿಸ್ಟರ್, ಬ್ರದರ್, ನಾವಿದ್ದೀವಿ. ಏನ್ ಟೆನ್ಷನ್ ತಗೋಬೇಡ, ನೀನ್ ಕೊಳ್ಳಿಕ್ ಆಗಿದ್ರು ಪರವಾಗಿಲ್ಲ, ಧೈರ್ಯ ಹೇಳು. ಧೈರ್ಯವಾಗಿರು, ನಾವು ಪ್ರಾರ್ಥನೆ ಮಾಡ್ತೀವಿ, ದೇವ್ರ ಏನಾದ್ರು ಒಂದು ಕಾರ್ಯ ಮಾಡ್ತಾರೆ. ಸಿಸ್ಟರ್, ಎದುರ್ಬೇಡ್ರಿ, ಅದೆಲ್ಲ ಎಂತದ್ದು, ದೇವ್ರಿದ್ದಾರೆ, ನಮ್ಮಪ್ಪ ಇದ್ದಾರೆ, ನಮ್ಮಪ್ಪ ನಿನ್ನ ನೋಡ್ಕೊಂತಾರೆ. ಹಲ್ಲೆಲೂಯಾ. ಬಲಹೀನ ನೇರದಲ್ಲಿ ಬಲಪಡಿಸುವಂತವರೇ ದೇವ್ರ ಮಕ್ಕಳು. ಅದರಿಂದ ಕೆಲವು ಸಲ ನಮ್ಮಲ್ಲಿರುವಂತ ಸ್ವಭಾವಗಳು ನಮ್ಮನ್ನು ಪ್ರಾರ್ಥನೆ ಮಾಡಿಬಿಡದಂತೆ ಆ ಹೊಟ್ಟೆ ಉರಿಯಲ್ಲಿ, ವೈರಾಗ್ಯದಲ್ಲಿ, ಆ ಎಚ್ಚರಿಕೆಯಿಂದ ನನ್ನದು ಎಂಬುದನ್ನ, ಇದೆಲ್ಲ ನಮ್ಮನ್ನು ಆವರಿಸಿ ನಮ್ಮನ್ನ ದಿನೇ ನಮ್ಮನ್ನು ತುಳಿತಾ ಇರತ್ತೆ. ಹಲ್ಲೆಲೂಯಾ. ಆಗ ನಾವೇನ್ ಮಾಡ್ತೀವಿ? ಪ್ರಾರ್ಥನೆ ಬಿಡ್ತೀವಿ. ನೀನ್ ಯಾವಾಗ ಪ್ರಾರ್ಥನೆ ಬಿಡ್ತೇವೆ, ಶೈತಾನಿ ಬಾರಿ ಖುಷಿ ಆಗ್ಬಿಡುತ್ತೆ. ಗುಡ್, ಪ್ರಾರ್ಥನೆ ಬಿಟ್ಬಿಡು, ಕೆಲಸ ಕೊಡಿಸ್ತಾನೆ, ದುಡ್ಡು ಕೊಡಿಸ್ತಾನೆ, ನೀನ್ ಏನ್ ಆಸೆ ಪಡ್ತೀಯ ಎಲ್ಲ ಕೊಡ್ತಾನೆ. ಆದ್ರೆ ದೇವರನ್ನ ನಾನು ದಿನೇ ದೇವರನ್ನ ಕಳ್ಕೊಂಡು ನಾವು ದೂರ ಸಾಕ್ತಾ ಇರ್ತೀವಿ. ಹಣ ಬರುತ್ತೆ, ಐಶ್ವರ್ಯ ಬರುತ್ತೆ, ಆದ್ರೆ ದೇವ್ರು ನಿನ್ನನ್ನು ಬಿಟ್ಟು ದೂರ ಹೋಗ್ತಾ ಇರ್ತಾರೆ. ಅಲ್ಲೇನು ಹೇಳ್ರಿ, ದೇವ್ರು ನಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇರ್ತಾರೆ. ಶೈತಾನ್ ಹತ್ರ ಐಶ್ವರ್ಯ ಇದೆ. ಅವನು ಹೇಳ್ತಾನೆ, ಯೇಸುಸ್ವಾಮಿ ಹತ್ರ ಬಂದು, ನೋಡಪ್ಪ, ಪ್ರಪಂಚದ ಎಲ್ಲಾ ಐಶ್ವರ್ಯ ಘನ ಎಲ್ಲ ನನ್ನ ಹತ್ರ ಇದೆ. ಆದಾಮ ಅವನಿಗೆ ಕೊಟ್ಟಿದ್ದು ಅವ್ರೇನ್ ಮಾಡಿದ್ರು? ಶೈತಾನಿಗೆ ಕೊಟ್ಬಿಟ್ರು. ಹಲ್ಲೆಲೂಯಾ. ಅವತ್ತಿಂದ ಶೈತಾನ್ ಕೈಯಲ್ಲೇ ಇತ್ತು. ಅದಕ್ಕೆ ಯೇಸುಸ್ವಾಮಿ ಹತ್ರ ಬಂದು ಹೇಳ್ತಾರೆ, ನೋಡಿ, ಪ್ರಪಂಚದ ಎಲ್ಲಾ ಸೌಂದರ್ಯಗಳನ್ನ, ಎಲ್ಲಾ ಸೌಂದರ್ಯಗಳನ್ನ, ಅದರಲ್ಲಿರೋ ಎಲ್ಲ ವೈಭವಗಳನ್ನ ಕ್ಷಣ ಮಾತ್ರದಲ್ಲಿ ಟಿವಿಯಾಗಿ ತೋರಿಸ್ಬಿಡ್ತಾರೆ. ಅವಾಗಲೇ ಟಿವಿ 2000 ವರ್ಷಕ್ಕೆ ಮುಂಚೆನೆ. ಹಲ್ಲೆಲೂಯಾ. ಟಿವಿಯಾಗಿ ತೋರಿಸ್ತಾರೆ. ಸ್ವಾಮಿ, ನೋಡಪ್ಪ, ಇದೆಲ್ಲ ನನ್ನ ಹತ್ರ, ಒಂದ್ಸಲ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡು, ನಾನು ನಿನಗೆ ಕೊಟ್ಬಿಡ್ತೇನೆ. ನೀನ್ ದೇವರಾದ ಕರ್ತನ ಒಬ್ಬನೇ
ನಮಸ್ಕರಿಸ್ಬೇಕು ಅಂತ ವಾಕ್ಯದಲ್ಲಿ ಬರ್ತಿದೆ ಅಲ್ಲಪ್ಪ, ಅದರಿಂದ ನೀನು ನಮಸ್ಕಾರ ಮಾಡಂಗಿಲ್ಲಪ್ಪ. ಹಲ್ಲೆಲೂಯಾ. ಅದರಿಂದ ಶೈತಾನು ನಾವು ಯಾವಾಗ ಪ್ರಾರ್ಥನೆ ಜೀವಿತ ಕಡಿಮೆ ಆಗುತ್ತೋ, ಯಾವಾಗ ದೇವರಿಗೆ ಭಯಪಡುವಂತ ಭಯ ಕಡಿಮೆ ಆಗುತ್ತೋ, ಹಲ್ಲೆಲೂಯಾ, ನಮಗೋಸ್ಕರ ಎಲ್ಲಾ ರೀತಿಯ ಆಶೀರ್ವಾದಗಳು ಬರ್ತಾ ಇರುತ್ತೆ. ಆವಾಗ ನೀನು ತಿಳ್ಕೋಬೇಕು, ನನ್ನ ಪ್ರಾರ್ಥನೆ ಕಡಿಮೆ ಆಗ್ತಿರೋದ್ರಿಂದಾನೇ ನನಗೆ ಬರ್ತಾ ಇದೆ. ಹಲ್ಲೆಲೂಯಾ. ಬರುತ್ತೆ, ಶೈತಾನ ಕೊಡ್ತಾನೆ. ಬುಡು ಪ್ರಾರ್ಥನೆ ಬೇಡ, ನೀನು ಐಶ್ವರ್ಯ ಬೇಕಾ, ಹಣ ಬೇಕಾ, ಏನ್ ಬೇಕು ಹೇಳು, ಎಲ್ಲ ಕೊಡಿಸ್ತೀನಿ. ನಿನಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಸಪ್ಲೈ ಮಾಡ್ತಿರ್ತಾನೆ. ನೀನು ಪ್ರಾರ್ಥನೆ ಕಡಿಮೆ ಮಾಡ್ತಿರ್ತೀಯ, ದೇವರಿಂದ ದೂರ ಹೋಗ್ತಿರ್ತೀಯ. ಭಾನುವಾರ ಬಂದ್ರು ಏನೋ ನಟನೆಗಾಗಿ ಕೂತು ಕೈ ತಟ್ಟಿ ನೀವು ಹೋಗ್ತಾ ಇರ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಎಚ್ಚರಿಕೆ ಆಗಿರ್ರಿ ಅಂತೇಳಿ ದೇವರ ವಾಕ್ಯ ನಮ್ಮನ್ನ ಒತ್ತಿ ಹೇಳುತ್ತೆ. ಮತ್ತಾಯನ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 41ನೇ ವಾಕ್ಯ ಓದೋಣ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. நீங்கள் சோதனைக்கு உட்படாதபடிக்கு விழித்திருந்து ஜெபம் பண்ணுங்கள். ஆவி உற்சாகம் உள்ளதுதான், ಮಾಂಸಮೋ ಬಲವೀನಂ ಉಳ್ಳದು ಎಂದಾರ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಅದೇ ಸಮಯ ಹೇಳ್ತಾರೆ, ಶೋಧನೆಗೆ ಒಳಗಾಗ್ಬಿಡ್ರಿ. ಯಾಕಂದ್ರೆ ಶೋಧನೆ ನಮಗ್ ಬರುತ್ತೆ, ಶೋಧನೆ ಬರುವಾಗ್ಲೇ ನಾವು ಎಚ್ಚರವಾಗ್ಬೇಕು. ಶೋಧನೆ ಬರುವಾಗ್ಲೇ, ಹಲ್ಲೆಲೂಯಾ. ನಾವೆಲ್ಲ ಏನ್ ತಿಳ್ಕೊಂಡಿದ್ದ ಅಂದ್ರೆ, ಯೇಸು ಗರ್ಷಮನೆ ತೋಟದಲ್ಲಿದ್ದಾಗ ಇದೆಲ್ಲ ನಡೀತು, ಇದರಿಂದ ನಮ್ಗೇನು ಲಾಭ ಇಲ್ಲ. ಹಲ್ಲೆಲೂಯಾ. ಅಲ್ಲಿದ್ದ 12 ಮಂದಿ ಶಿಷ್ಯರಿಗಂತ ತಿಳ್ಕೊಂಡ್ಬಿಟ್ಟಿದ್ದೆ ಭಾರಿ ದಿವಸ ನಾನು. ಯಾರಿಗೋಸ್ಕರ ಇದು? ನಮಗೋಸ್ಕರ ಅಲ್ಲ. ಯೇಸು ಶಿಲ್ವ 12 ಜನ ಅಪೊಸ್ತಲರನ್ನ ಗರ್ಷಮನೆ ತೋಟದಲ್ಲಿ ಇದ್ದಾರಲ್ಲ, ಅವರಿಗೆ ಈ ವಾಕ್ಯ ಅಂತ ತಿಳಿದಿದ್ದೆ. ಹಲ್ಲೆಲೂಯಾ. ಆಮೇಲೆ ದೇವರ ಆತ್ಮನ ಪ್ರಕಟಣೆ ಮಾಡಿದ್ದು ನಿನಗೆ ಕಾಣಲೇ, ನೀನು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು. ಶೋಧನೆಗೆ ಒಳಗಾಗದೆ ಪ್ರಾರ್ಥನೆ ಮಾಡು. ನೀವು ಪ್ರಾರ್ಥನೆ ಮಾಡುವಾಗ ಅಂದಾಗಲೇ ಯಾರಾದ್ರೂ ನಿನಗೆ ಮಾತಾಡಕ್ಕೆ ಬರ್ತಾರೆ. ಪ್ರಾರ್ಥನೆ ಮಾಡಬೇಕು ಅಂದಾಗ ಮೈ ಬಲಹೀನತೆ ಆಗತ್ತೆ. ಪ್ರಾರ್ಥನೆ ಮಾಡಬೇಕು ಅಂದ್ರೆ ನಿದ್ದೆ ಬರುತ್ತೆ. ಪ್ರಾರ್ಥನೆ ಮಾಡ್ಬೇಕಂದ್ರೆ ಆಕಳಿಕೆ ಬರುತ್ತೆ. ಪ್ರಾರ್ಥನೆ ಮಾಡ್ಬೇಕಂದ್ರೆ ಏನೋ ಒಂದು ಟೆನ್ಷನ್ನು. ಪ್ರಾರ್ಥನೆ ಮಾಡೋ ಯಾರೋ ಸರಂತ ಹೋದಂಗೆ ಆಗೋದು. ಪ್ರಾರ್ಥನೆ ಮಾಡ್ತಾರೆ ಯಾರೋ ಮುಡ್ದಂಗೆ ಆಗೋದು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಲ್ಲ, ಬಿಡ ಮರ, ಯಾರೋ ಮುಟ್ತಾ ಇದ್ದಾರೆ. ಶೈತಾನ ಗೀತಾನ ಬಂದು ಮುಟ್ಲಿ. ಶೈತಾನ ಮುಟ್ಟಿದ್ರೆ ಶೈತಾನ ಓಡೋಗ್ತಾನೆ. ಹಲ್ಲೆಲೂಯಾ. ಲೋಕದಲ್ಲಿರುವವರಿಗಿಂತ ನಮ್ಮೊಳಗಿರುವ ಆತನು, ಆಮೇನ್ ಹೇಳ್ರಿ, ಹಲ್ಲೆಲೂಯಾ, ಅವ್ರು ದೊಡ್ಡವರು. ಶೈತಾನ ನಮ್ಮನ್ನು ಮುಟ್ಟಕ್ಕೆ ಅಧಿಕಾರ ಇಲ್ಲ. ನಾವು ಸ್ಥಳ ಕೊಟ್ರೆ ಮಾತ್ರ ನಮ್ಮೊಳಗೆ ಬರ್ತಾನೆ. ಹಲ್ಲೆಲೂಯಾ. ಇಸ್ಕರಿಯೋತ ಯೂದ ಏನ್ ಮಾಡದಂತೆ, ಈ ಸಮಯ ನೀಡ್ಕೊಡ್ತೀನಿ ಅಂತೇಳಿ 30 ಬೆಳ್ಳಿ ಕಾಸಿಗೆ ಒಪ್ಪಿಗೆ ಕೊಟ್ಟು ಆ ಕಾಸನ್ನ ತಗೊಂಬಂದು ಯೇಸು ರಾತ್ರಿ ಭೋಜನ ಕೊಡುವಾಗ, ಪಸ್ಕ ಹಬ್ಬದ ದಿವಸ ಆ ತುಣಿಕನ್ನು ತೆಗೆದುಕೊಳ್ಳುವಾಗ, ಹಲ್ಲೆಲೂಯಾ, ಆ ಪಾಪದ ಮನುಷ್ಯನಿಂದ, ಆ ಶಾಪದ ಮನುಷ್ಯನಿಂದ ಯೇಸುವಿನ ಹಿಡಿದುಕೊಟ್ಟು ಕೊಲೆ ಮಾಡಿಸ್ಬೇಕನ್ನೋ ಸ್ವಭಾವದಿಂದ ಆ ರಾತ್ರಿ ಭೋಜನವನ್ನು ತೆಗೆದುಕೊಂಡ ಹಾಗಲೇ ಸೈತಾನ ಅದ್ರ ಜೊತೆಗೆ ಸೈಕ್ ಅಂತ ಒಳಗೆ ಹೊಕ್ಕೊಂಡ್ಬಿಟ್ಟು ನಾವು. ಹಲ್ಲೆಲೂಯಾ. ಸ್ಥಳ ಕೊಟ್ರೆ ಸಾಕು, ನಮ್ಮ ಒಳಗೆ ಬಂದ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಒಬ್ಬ ಮನುಷ್ಯನ ದೆವ್ವ ಬಿಟ್ಟು ಹೋದ್ಮೇಲೆ ಸ್ವಲ್ಪ ದಿನ ಕಾಲ ಅದು ಸೈಲೆಂಟ್ ಆಗಿ ಇದ್ಬಿಟ್ಟು ಯಾಕೋ ಬಿಟ್ಟು ಬಂದ ಮನೆಯನ್ನ, ಬಿಟ್ಟು ಬಂದಂತ ಪಾಸ್ಟರ್ ಕುಮಾರ ನೋಡ್ಕೊಂಬರ್ರಣ್ಣ ಅಂತ ಹೇಳಿ ಬಂದಾಗ, ನನ್ನೆಲ್ಲ ಗುಡಿಸಿ ಅಲಂಕರಿಸಲ್ಪಟ್ಟು ಅಲ್ಲೇ ಸ್ವಾಮಿ ನನ್ನ ಒಳಗೆ ಇಲ್ಲದೆ ಹೋದಾಗ ಶೈತಾನ ಏನ್ ಮಾಡ್ತಾನೆ, ನಾನು ಬಿಟ್ಟು ಹೋದನು. ಅದು ಒಂದೇ ಬಂದು ಸೇರಲ್ಲ, ತನಗಿಂತ ಕೆಟ್ಟದಾದ 7 ದೆವ್ವಗಳನ್ನ ಕರ್ಕೊಂಬಂದು ನಮ್ಮೊಳಗೆ ಪ್ರವೇಶ ಮಾಡುತ್ತೆ. ಹಲ್ಲೆಲೂಯಾ. 7 ಅದೊಂದು ಸೇರಿ 8 ಸ್ವಭಾವಗಳು ನಮ್ಮನ್ನು. ಪ್ರಾರ್ಥನೆ ಮಾಡ್ರಪ್ಪ, ಮಾಡ್ತೀನಿ, ವಾಕ್ಯೆಲ್ಲ ನಾನು ಓದ್ತೀನಪ್ಪ. ಹಲ್ಲೆಲೂಯಾ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ದೇವ್ರಿಗೆ ವಿರೋಧವಾಗಿ ನಡೀತಿರ್ತೀವಿ. ಇನ್ನೊಂದು ಆತ್ಮ ಬಂದಾಗ ಅದ್ರ ಪ್ರಕಾರ ನಡೀತೀವಿ. ಇನ್ನೊಂದು ಆತ್ಮ ಅದ್ರ ಪ್ರಕಾರ ನಡೆಸಿ, ಇನ್ನೊಂದು ಆತ್ಮ ಅದ್ರ ಪ್ರಕಾರ ನಡೆಸಿ. 8 ಆತ್ಮಗಳು ನಮ್ಮನ್ನು ಆಳ್ವಿಕೆ ಮಾಡಿ 8 ರೀತಿಯಲ್ಲೇ ನಮ್ಮನ್ನ ನಡೆಸ್ತದೆ. ಎಲ್ಲ ದೇವ್ರ ಮಕ್ಕಳು ಅವರೆಲ್ಲ ಪ್ರಾರ್ಥನೆ ಮಾಡ್ರು ಅಂತಾರೆ. ಚರ್ಚಲ್ಲಿ ರಕ್ಷಣೆ ನಮಗುಂತೆ ರಕ್ಷಣೆ ಹೊಂದೋದ್ರು ಹುಚ್ಚುಸ್ತರ ಮಾಡ್ತಾರೆ ನೋಡ್ರಿ. ಹಲ್ಲೆಲೂಯಾ. ಅವರು ಹುಚ್ಚುಸ್ತರ ಮಾಡಿಲ್ಲ. ಅವ್ರು ಶೈತಾನಿಗೆ ಕೊಟ್ಟಂತ ಸ್ಥಳದಿಂದ ಒಳಗೆ ಬಂದು ಸೇರ್ಕೊಂಡಿದ್ದ 8 ದುರಾತ್ಮಗಳು 8 ವಿಧವಾಗಿ ನಮ್ಮನ್ನ ಆಟ ಆಡ್ಸತ್ತೆ. ಅಲ್ಲೆಲ್ಲ ಹೇಳ್ರಿ. ಅದಕ್ಕೆ ಬಹಳ ದೇವ್ರ ವಾಕ್ಯತೆ, ಎಚ್ಚರವಾಗಿರ್ರಿ, 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 ಎಚ್ಚರವಾಗಿರ್ರಿ. ಮಾತಾಡೋದ್ರಲ್ಲಿ ಎಚ್ಚರವಾಗಿರ್ರಿ, ನಡೆಯೋದ್ರಲ್ಲಿ ಎಚ್ಚರವಾಗಿರ್ರಿ. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಕೆಳಗೆ ಬಿದ್ದೆ
ಪದೇ ಬಿಡದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುತ್ತೆ, ಎಲ್ಲಾ ಸಮಯದಲ್ಲೂ ಎಚ್ಚರವಾಗಿರ್ರಿ. ನಾವೆಲ್ಲ ತಿಳ್ಕೊಂತೀವಿ ಪ್ರಾರ್ಥನೆ ಮಾಡೋಕೆ ಮಾತ್ರ ಎಚ್ಚರವಾಗಿರ್ಬೇಕಷ್ಟೇ ಅಲ್ವಾ? ಒಂದ್ ಅರ್ಧ ಗಂಟೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ಬಿಡೋಣ ಅಂತ ತಿಳ್ಕೊಂತೀವಿ. ಇಲ್ಲ, ಕ್ಷಣ ಕ್ಷಣನೂ ನಿಮಿಷನೂ ಸೈತಾನ್ನು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರ ನುಂಗಲಿ ಅಂತೇಳಿ ಏನ್ ಮಾಡ್ತಿದ್ದಾನೆ? ದಾರಿ ಹುಡುಕ್ತಾ ಇದ್ದಾನೆ. ಅವನಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲಾ ಸಮಯದಲ್ಲೂ ನಾವು ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಮಾತಿನಲ್ಲಿ ಎಚ್ಚರತೆ, ನೋಟದಲ್ಲಿ ಎಚ್ಚರದಲ್ಲಿ, ನಡೆಯೋದಲ್ಲಿ ಎಚ್ಚರಿಕೆ, ಎಲ್ಲಾ ವಿಷಯದಲ್ಲೂ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ ಹೇಳ್ರಿ. ಇಲ್ಲಾಂದ್ರೆ ಸುಮ್ಮನೆ ಕೂತಿರೋದೆ. ಸ್ವಾಮಿ ಮುಂದೆ ನಾವು ನಿಂತ, ಯಾಕಪ್ಪ ಈ ಪಾಪ ಯಾಕೆ ಮಾಡಿದೆ ಅಪ್ಪ, ಯಾಕಪ್ಪ ಈ ತಪ್ಪು ಮಾಡ್ಬಿಟ್ಟೆ, ಅಯ್ಯೋ ನಿನ್ಗಾಗಿ ರಕ್ತ ಚೆಲ್ಲದ್ನಲ್ಲ, ನನ್ನ ಜೀವನೇ ಕೊಟ್ಟನಲ್ಲ, ಆ ಶಿಲ್ವೆಯಲ್ಲಿ ಜೋತ್ ಬಿದ್ದು ನಿನಗಾಗಿ ವೇದನೆ ಪಟ್ಟನಲ್ಲ, ಅದನ್ನು ನೆನ್ಸಿಲ್ವಲ್ಲ ಮಗಳೇ, ಅದಾದ್ರೂ ಯೋಚನೆ ಮಾಡಬಾರ್ದ? ನೀನ್ ನರ್ಕಕ್ಕೆ ಹೋಗ್ತಿದ್ದಿಲ್ಲ, ನನ್ನ ಕಣ್ಮುಂದೆನೆ ನರ್ಕಕ್ಕೆ ಹೋಗ್ತೇನೆ ಅಂತ ದೇವರು ವೇದನೆ ಪಡ್ತಾರೆ. ಹಲ್ಲೆಲೂಯಾ. ದುಃಖ ಪಡ್ತಾರೆ. ಅವ್ರು ಪಟ್ಟಂತ ಪಾಂಡುಗಳು, ಅವ್ರು ಪಟ್ಟಂತ ವೇದನೆ ಕಣ್ಣೀರು ತರಿಸುತ್ತೆ, ಕಣ್ಣೀರು ಬಿಡ್ತಾರೆ. ಅದಕ್ಕೆ ಸ್ವಾಮಿ ಕಣ್ಣೀರು ಬಿಟ್ನು ಅಂತ ಹೇಳ್ತಾರೆ. ಯಾವಾಗ ನೋಡಿ ಸ್ವಾಮಿ ನಮಗೋಸ್ಕರ, ಹಲ್ಲೆಲೂಯಾ, ಕಣ್ಣೀರು ಬಿಟ್ಟು ಹತ್ತಾತನು. ನೀ ನರ್ಕಕ್ಕೆ ಹೋಗುವಾಗ ದೇವ್ರು ನಿನ್ನ ನೋಡಿ ಅಳ್ತಾರೆ. ಅಯ್ಯೋ ಮಗನೇ, ಅಯ್ಯೋ ಮಗಳೇ, ಅಯ್ಯೋ 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 ನನ್ನ ಮಗಳು ಹೋಗ್ತಿದ್ದಾಳಲ್ಲಪ್ಪ, ನನ್ನ ಮಗ ಹೋಗ್ತಿದ್ದಾನಲ್ಲಪ್ಪ, ವೇದನೆ ಪಡ್ತಾರೆ. ಹಲ್ಲೆಲೂಯಾ. ಆ ಗರ್ಷಮನೆ ತೋಟದಲ್ಲಿ ಪಟ್ಟಂತ ವ್ಯಾಕುಲ, ಶೈತಾನ ಹಾಕಿ ಇರುಗ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಟೆನ್ಷನ್ ಅಲ್ಲಿ ಹೋರಾಟದ ಪ್ರಾರ್ಥನೆ ಹೋರಾಡ್ತಾ ಇದ್ದಾರೆ. ಆ ಬೆವರು ರಕ್ತದ ಹನಿಯೋಪಾದಲ್ಲಿ ಭೂಮಿಯಲ್ಲಿ ಬೀಳ್ತಾ ಇತ್ತಂತೆ, ತಟ 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 ಅಂತೇಳಿ. ಹಲ್ಲೆಲೂಯಾ. ಆ ಶಿಲ್ಬೆಲ್ ರಕ್ತ ಚೆಲ್ಲೋದಿಕ್ ಮುಂಚೆನೆ ಗರ್ಷಮನೆ ತೋಟದಲ್ಲಿ ತನ್ನ ಸ್ವಂತ ರಕ್ತವನ್ನ ಚೆಲ್ಲುದ್ರ ಎಂಬುದಾಗಿ ನೋಡ್ತೇವೆ. ಆತನ ಬೆವರು ರಕ್ತದ ದೊಡ್ಡ ಹನಿಯು ಪಾದಿಯಲ್ಲಿ ನೆಲದಲ್ಲಿ ಬಿತ್ತೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹೇಗಿದೆ ನಮ್ಮ ಜೀವಿತ? ಯಾಕೆ ಜೀವಿಸ್ತಾ ಇದ್ದೇವೆ? ಎಚ್ಚರವಾಗಿದ್ದೇವಾ? ಹಲ್ಲೆಲೂಯಾ. ಅದರಿಂದ ಕಡೆದಾಗಿ ಎಫೆಸರ ಪತ್ರಿಕೆ 6:18 ವಾಕ್ಯ ಓದೋಣ. ಎಫೆಸರ 6:18. எந்த சமயத்திலும் சகல விதமான வேண்டுதலோடும் விண்ணப்பங்களோடும் ஆவியினாலே ஜெபம் பண்ணி அதன் பொருட்டு மிகுந்த மன உறுதியோடும் சகல பரிசுத்தவான்களுக்காகவும் பண்ணும் வேண்டுதலோடும் விழித்துக் கொண்டிருங்கள். ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಹಲ್ಲೆಲೂಯಾ. ಎಲ್ಲಾ ದೇವಜನರ ವಿಷಯದಲ್ಲಿ, ಎಲ್ಲಾ ಮಕ್ಕಳಿಗಾಗಿ ಅಪ್ಪ, ನಾವು ಒಬ್ಬ ವಿಶ್ವಾಸ ಆದ್ರೆ ಇಂಜಾರಿ ಹೋಗ್ಬಾರ್ದಪ್ಪ. ನಮ್ಮ ಸಭೆಯಲ್ಲಿ ಒಬ್ಬರಾದ್ರೂ ತಪ್ಪಿ ನರ್ಕಕ್ಕೆ ಹೋಗ್ಬಾರ್ದಪ್ಪ. ನಮ್ಮ ವಿಶ್ವಾಸಿ ಒಬ್ಬರಾದ್ರೂ ಸೈತಾನ ಆಲೋಚನೆ ಸಿಕ್ಕಿ ಹಾಕಿಕೊಳ್ಬಾರ್ದಪ್ಪ. ಅಪ್ಪ, ನಮ್ಮ ಒಬ್ಬ ವಿಶ್ವಾಸಿ ಆದ್ರೂ ಸೈತಾನ ತಂತ್ರಕ್ಕೆ ಸಿಕ್ಕಕ್ಕೆ ಹೋಗ್ಬಾರ್ದು ಸ್ವಾಮಿ. ಪ್ರಾರ್ಥನೆ ಮಾಡ್ತಿದ್ವ? ನಮ್ಮ ಸಭೆಯಲ್ಲಿ ಒಬ್ಬರಾದ್ರೂ ನಾಶವಾಗ್ಬಾರ್ದಪ್ಪ. ಎಲ್ಲಾ ನಿತ್ಯ ಜೀವ ಪಡೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ದೇವರನ್ನು ಪ್ರಾರ್ಥಿಸಿ ಇದರ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರ ಎಲ್ಲಾ ವಿಷಯದಲ್ಲೂ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಯಾಕಂದ್ರೆ ದೇವಜನರಿಗೆ ಅಂದ್ರೆ ಎಲ್ಲಾ ವಿಶ್ವಾಸಿಗಳು ಆತ್ಮಿಕ ಯುದ್ಧದಲ್ಲಿ ಆತ್ಮಿಕ ವೈರಿಗಳ ವಿರುದ್ಧವಾಗಿ ಹೋರಾಡುತ್ತಿರುವುದೆಂಬುದಾಗಿ ನೋಡ್ತೇವೆ. ಆತ್ಮಿಕ ಹೋರಾಟ. ವೈರಿ ಇದ್ದಾನೆ, ஆவிக்குரிய போராட்டத்தை கொண்டு வருகிறான். ஆவிக்குரிய வேதனைಗಳು, ஆவிக்குரிய சிந்தனைಗಳು கொண்டு வருகிறான். போರಾಟம், ಆತ್ಮಿಕ ಹೋರಾಟ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದಾನೇ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವುದರ ಮೂಲಕ ಅವರಿಗೋಸ್ಕರ ನಾವು ಸಹಾಯ ಮಾಡ್ಲಿಕ್ಕೆ ಶಕ್ತರಾಗ್ತೇವೆ. ಅವ್ರ ಮನೆಗೆ ಹೋಗೋದೇನ್ ಬೇಡ, ಅವರಿಗೋಸ್ಕರ
ಯಾರಾದರೂ ಒಂದು ವಿಷಯ ಕೇಳಿದ್ರೆ ಆ ವಿಷಯಕ್ಕಾಗಿ ನಾವೆಲ್ಲರೂ ಭಾರದಿಂದ ಪ್ರಾರ್ಥನೆ ಮಾಡಿ ಅವ್ರಿಗೆ ಬಂದಂತ ಆತ್ಮಿಕ ಹೋರಾಟ, ಶೈತಾನ ತಂದಾಕಿರುವ ಆ ಹೋರಾಟದಲ್ಲಿ ನಮ್ಮ ದೇವ್ರ ಮಕ್ಕಳು ಗೆಲ್ಲಬೇಕು, ಆ ಬ್ರದರ್ ಗೆಲ್ಲಬೇಕು, ಆ ಸಿಸ್ಟರ್ ಗೆಲ್ಲಬೇಕು ಅನ್ನೋ ಪ್ರಾರ್ಥನೆ ನಮಗೂ ಅವರಿಗೆ ಸಹಾಯ ಮಾಡುವಂಥದ್ದಾಗಿರ್ಬೇಕು. ಹಲ್ಲೆಲೂಯಾ. ಆತ್ಮಿಕ ವೈರಿಗಳ ವಿರುದ್ಧವಾಗಿ ಹೋರಾಡುತ್ತಿದ್ದಾರೆ ಮತ್ತು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವುದರ ಮೂಲಕ ಸಹಾಯ ಮಾಡಬೇಕು. ನಮ್ಮ ಪ್ರಾರ್ಥನೆಯಿಂದ ಬೇರೆಯವರಿಗೆ ನಿಜವಾಗಿಯೂ ಸಹಾಯವಾಗುತ್ತದೆ. ಹಲ್ಲೆಲೂಯಾ. ಖಂಡಿತವಾಗಿ ಈ ರೀತಿ ಯೋಚಿಸಿದ ಮತ್ತು ಉಪಯೋಗವಿಲ್ಲದ ಕಾರ್ಯಗಳನ್ನ ನಾವು ಮಾಡುವರಾಗಿದ್ದೇವೆ. ಉಪಯೋಗ ಇಲ್ಲದಂತ ಕಾರ್ಯಗಳನ್ನ ಬಿಟ್ಟು ಆತ್ಮಿಕ ಹೋರಾಟದಲ್ಲಿ ಸಿಕ್ಕಾಕೊಂಡಿರುವರ್ನ, ಇವಾಗ ಯಾರೋ ಒಂದು ಸಿಸ್ಟರ್ಗೆ ಶುಗರ್ ಅಂದ್ರೆ ತಿಟ್ಕೊಳ್ರಿ, ಹಲ್ಲೆಲೂಯಾ, ಆ ಸಿಸ್ಟರ್ಗೆ ಶುಗರ್ ಅಂತೆ ಇಲ್ಲ. ಶೈತಾನ ಏನ್ ಮಾಡ್ತಾನೆ ಗೊತ್ತಾ? ಆತ್ಮಿಕ ಹೋರಾಟವನ್ನು ತರ್ತಾನೆ ಆ ಸಿಸ್ಟರ್ಗೆ. ಆ ಶುಗರ್ ಮೂಲಕನೋ, BP ಮೂಲಕನೋ, ಕ್ಯಾನ್ಸರ್ ಮೂಲಕನೋ, TB ಮೂಲಕನೋ ಆ ಮಗಳಿಗೆ ವೇದನೆ ಪಡಿಸ್ತಿದ್ದಾರೆ, ಆ ಮಗನಿಗೆ ವೇದನೆ ಪಡಿಸ್ತಿದ್ದಾರೆ. ಆ ಸಮಯದಲ್ಲಿ ಸಭೆಯಾದ್ರೆ ನಾವೆಲ್ಲರೂ ಅದನ್ನಿಟ್ಟು ಟಾರ್ಗೆಟ್ ಮಾಡಿ ಆ ಸಹೋದರನ ಯೇಸುವಿನ ನಾಮದಲ್ಲಿ ಅಂದರೆ ಏನಂದ್ರೆ ಆ ಬಲದಿಂದ, ಆತ್ಮಿಕ ಹೋರಾಟದಿಂದ ಅವನು ಜಯ ಸಿಗ್ಲಿ ಅಪ್ಪ. ಆ ರೋಗ ಇರಲೇಬಾರ್ದು ಸ್ವಾಮಿ, ಆ ರೋಗ ಮುಟ್ಲೇಬಾರ್ದು. ಆ ಸಿಸ್ಟರ್ನ, ಆ ಬ್ರದರ್ನ ಸಾಲದಿಂದ ಬಿಡುಗಡೆ ಆಗ್ಲೇಬೇಕು. ಆ ಸಿಸ್ಟರ್ ಕ್ಯಾನ್ಸರ್ನಿಂದ ಬಿಡುಗಡೆ ಆಗಿ ಅವ್ರ ಜೊತೆಗೆ ನಾವು ಹೋರಾಡಿ ಹಲ್ಲೆಲೂಯಾ ನಾವು ಪ್ರಾರ್ಥನೆ ಮಾಡುವಾಗ ಆ ಕಾಯಿಲೆಯಿಂದ ಬಿಡುಗಡೆ ಆಗ್ಬಿಡ್ತಾರೆ, ಆ ರೋಗದಿಂದ ಬಿಡುಗಡೆ ಆಗ್ಬಿಡ್ತಾರೆ. ಬಂದು ಸಾಕ್ಷಿ ಹೇಳ್ತಾರೆ, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನನಗೆ ಕಾಯಿಲೆ ಹೋಯ್ತು. ಹಲ್ಲೆಲೂಯಾ. ಅವಾಗ ಎಷ್ಟು ಜನ ಸಂತೋಷ ಪಡ್ತೀರಾ? ಎಷ್ಟು ಜನ ಸಂತೋಷ ಪಡ್ತೀರಾ? ಮಾಡಿದ್ರೆ ಮಾತ್ರ ಸಂತೋಷ ಪಡ್ತಾರೆ. ಅಪ್ಪ, ನಾ ಸಿಸ್ಟಿಗೆ ಪ್ರಾರ್ಥನೆ ಮಾಡಿದೆ, ನೀ ಸುಖ ಕೊಟ್ಟಪ್ಪ, ಮನಸ್ಸಲ್ಲಿ ಅನ್ಕೊಂತಿ, ನಿನಗೆ ಕೋಟಿ ಸ್ತೋತ್ರಪ್ಪ, ನಿನಗೆ ಕೋಟಿ ಸ್ತೋತ್ರ. ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಆ ಸಿಸ್ಟರ್ಗೆ, ಆ ಬ್ರದರ್ಗೆ ನೀ ಸುಖ ಕೊಟ್ಟ. ನೀ ಪ್ರಾರ್ಥನೆ ಮಾಡೋದಾದ್ರೆ ಏನ್ ಮಾಡ್ತೇಳು? ತಲೆ ಬಗ್ಸ್ಕೊಂಡು ಕೂತಿರ್ತೀಯ. ಇವ್ರು ಬಂದು ಧೈರ್ಯವಾಗಿ ಹೇಳ್ತಾರೆ, ನಿಮ್ಮ ದೇವ್ರ ಸಭೆಯವರೆಲ್ಲರ ಪ್ರಾರ್ಥನೆಯಿಂದ ನನಗೆ ಕಾಯಿಲೆ ಬಿಡುಗಡೆ ಆಯ್ತು. ಸಂತೋಷ ಪಡೋರು ಯಾರು ಹೇಳ್ರಿ? ಅವರಿಗೋಸ್ಕರ ಆತ್ಮಿಕ ಹೋರಾಟದಿಂದ ಪ್ರಾರ್ಥನೆ ಮಾಡಿ ಅವರನ್ನ ಬಲಪಡಿಸಿ ಆ ರೋಗದಿಂದ, ಆ ಶೈತಾನಿಂದ ಬಿಡುಗಡೆ ಮಾಡುವಂತೆ ನೀವು ಮಾಡಿದಂತ ಒಂದೊಂದು ಪ್ರಾರ್ಥನೆ, ಹಲ್ಲೆಲೂಯಾ, ಆ ಸೃಷ್ಟಿ ಬಿಡುಗಡೆ ಆಗ್ಬಿಡತ್ತೆ. ಒಂದ್ ಸಾಕ್ಷಿ ಹೇಳ್ತಾರೆ, ನಿಮ್ಮೆಲ್ಲರೂ ಪ್ರಾರ್ಥನೆ ಅಂದಾಗ ಯಾರು ಪ್ರಾರ್ಥನೆ ಮಾಡ್ತಾರೆ? ಖುಷಿಗಪ್ಪ ಥ್ಯಾಂಕ್ಸ್ ಹೇಳ್ತಾರೆ. ಅಪ್ಪ, ನಿನಗೆ ಕೋಟಿ ಸ್ತೋತ್ರಪ್ಪ, ನನ್ನ ಪ್ರಾರ್ಥನೆ ಕೇಳಿದೆ. 10 ಜನ ಮಾಡಿರ್ತೀರ, ಒಬ್ರಿಗೊಬ್ಬರು ಗೊತ್ತಿರಲ್ಲ. ನೀವು 10 ಜನ ಥ್ಯಾಂಕ್ಸ್ ಹೇಳ್ತೀರ ದೇವರಿಗೆ. ಹಲ್ಲೆಲೂಯಾ. ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೇ ಥ್ಯಾಂಕ್ಸ್ ಹೇಳೋದು. ಪ್ರಾರ್ಥನೆ ಮಾಡಿದ್ರೆ ಸುಮ್ಮನೆ ಕೂತಿರ್ತಾರೆ, ನಾನೇ ಪ್ರಾರ್ಥನೆ ಮಾಡಿಲ್ವಲ್ಲ. ಹಲ್ಲೆಲೂಯಾ. ಹೆಂಗ ಹಾಳಾಗಿ ಹೋಗ್ಬಿಡ್ತಾರ ನೋಡಿದ್ರೆ, ಸತ್ತೋಗ್ಬಿಡ್ತಾರ ನೋಡಿದ್ರೆ ಬದುಕೊಂಡ್ಬಿಡ್ರಲ್ಲಪ್ಪ ಅಂತ ತಿಳ್ಕೊಂತೀವ. ಹಲ್ಲೆಲೂಯಾ. ನಾವ್ ಯಾರು? ಹಲ್ಲೆಲೂಯಾ. ದೇವ್ರ ಮಕ್ಕಳಾಗುವಂತ ಅರ್ಹತೆಯನ್ನ ನಾವು ಉಂಟು ಮಾಡ್ಕೊಳ್ಬೇಕು. ಆ ಅರ್ಹತೆ ನಾವು ಅಳವಡಿಸ್ಕೊಳ್ಬೇಕು. ಹಲ್ಲೆಲೂಯಾ. ಏನೋ ದಾನವಾಗಿ ಜೀವಿಸುವುದಲ್ಲ, ನಾವೋ ಎಪ್ಪಡೇನ್ರು வாழ்றதல்ல, அந்த ஆவிக்குரிய வாழ்க்கையை நம்ம அப்படியே இணைத்து கொள்ள வேண்டும். ಆತ್ಮಿಕ ಜೀವಿತವನ್ನು ಅಳವಡಿಸಿಕೊಳ್ಬೇಕು. ಹಲ್ಲೆಲೂಯಾ. ಅದರಿಂದ ಯೇಸು ಹೇಳ್ತಾರೆ, ಎಚ್ಚರ, ಮಾತಾಡುವಾಗ ಎಚ್ಚರ, ನೋಡುವಾಗ ಎಚ್ಚರ, ಹೋಗುವಾಗ ಎಚ್ಚರ, ಮಲಗುವಾಗ ಎಚ್ಚರ, ಪ್ರಾರ್ಥನೆ ಮಾಡುವಾಗ ಎಚ್ಚರ, ತಪ್ಪಾಗಿ ಕಾಣುವಂತ ವಿಷಯಗಳನ್ನ ನೋಡುವಾಗ ಎಚ್ಚರ, ಅದನ್ನ ನೋಡ್ಬೇಡ, ಎಚ್ಚರ, ಇದನ್ನ ನೋಡ್ಬೇಡ, ಎಚ್ಚರ, ಮೊಬೈಲಲ್ಲಿ ಅದು ಬರ್ತಾ ಇದೆ ನೋಡ್ಬೇಡ, ಮೊಬೈಲಲ್ಲಿ ಇದು ಬರ್ತಾ ಇದೆ ನೋಡ್ಬೇಡ, ಎಚ್ಚರ, ನೀನ್ ತಪ್ಪಿ ನೀನ್ ನೋಡ್ದೆ ಅಂತ ಇಟ್ಕೋ. ಅಲ್ಲಿಗೆ ಸ್ವಲ್ಪ ಪ್ರಸನ್ನತೆ ಚೂರು ಕಡಿಮೆ ಆಗ್ಬಿಡುತ್ತೆ. ಆಗ ಶೈತಾನ ಕೈ ನಿನ್ ಮೇಲೆ ಬರುತ್ತೆ. ಇದಕ್ಕೆ ಲಿಂಕ್ ತಗೊಂಡ್ರೆ ಅಲ್ಲಿ ಇನ್ನೊಂದು ಲಿಂಕ್ ಇದೆ, ಅದನ್ನ ನೋಡು. ಈ ಪಾಪದ ವಿಷಯದಲ್ಲಿ ಅಲ್ಲೊಂದು ಲಿಂಕ್ ಇದೆ, ಅದನ್ನ ನೋಡು. ನೀನ್ ನನ್ನ ಮೊಬೈಲಲ್ಲೇ ಮುಳುಗಿಸ್ಬಿಡ್ತಾನೆ. ಹಲ್ಲೆಲೂಯಾ. ನೀನ್ ಎಚ್ಚರ ತಪ್ಪೋಯ್ತು. ಆಮೇಲೆ ನೀನ್ ಎಚ್ಚರಿಕೆ ಆಗಿ ಏನ್ ಪ್ರಯೋಜನ? ಎಲ್ಲಾ ಹೋದ್ಮೇಲೆ ಏನ್ ಮಾಡಕ್ಕಿದೆ? ನನ್ನ ಸ್ವಾಮಿ ಅನ್ನೋರೆಲ್ರು ಆಮೇನ್. ಹಲ್ಲೆಲೂಯಾ. ಎಚ್ಚರ. ಅದಕ್ಕೆ ಪಸ್ತನಾದ ಅಪೊಸ್ತಲರಿಗೆ ಹೇಳ್ತಾರೆ, ಎಚ್ಚರವಾಗಿರ್ರಿ. ಇವತ್ತು ನಮಗೆ ಹೇಳ್ತಾರೆ, ಇವತ್ತಿನ ಕಾಲದಲ್ಲಿ ದೇವರ ಆತ್ಮನು ಎಚ್ಚರವಾಗಿರ್ರಿ. ಅಲ್ಲೆಲ್ಲ ಹೇಳ್ರಿ, ಏನಾಗಿರ್ಬೇಕಂತೆ? ಅಷ್ಟೇ ಶಬ್ದನ. ಆಮೇನ್. ಯಾಕಂದ್ರೆ ಯೇಸ್ವಾಮಿ ಬರೋಣ ಸಮೀಪ ಆಗಿದೆ. ಯಾವಾಗ ರಹಸ್ಯ ಬರೋಣ ಬರುತ್ತೋ ಗೊತ್ತಿಲ್ಲ. ಯಾವಾಗ ಯೇಸ್ವಾಮಿ ರಹಸ್ಯವಾಗಿ ಬಂದು ತನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಎಚ್ಚರವಾಗಿರ್ರಿ. ಈಶ್ವರ ಮುಂದೆ ಇಬ್ಳಾರು ಇರ್ತಾರೆ, ಒಬ್ರು ಎತ್ತಲ್ಪಡ್ತಾರೆ, ಒಬ್ರು ಕೈ ಬಿಡಲ್ಪಡ್ತಾರೆ. ಗಂಡ ಹೆಂಡತಿ ಹಾಸಿಗೆಯಲ್ಲಿ ಮಲಗಿರ್ತಾರೆ, ಒಬ್ರು ಎತ್ತಲ್ಪಡ್ತಾರೆ, ಒಬ್ರು ಕೈ ಬಿಡಲ್ಪಡ್ತಾರೆ.
ಕೆಲಸದ ಮೇಲೆ ಇಬ್ಬರು ಇರ್ತಾರೆ, ಒಬ್ಬರು ಎತ್ತಲ್ಪಡ್ತಾರೆ, ಒಬ್ಬರು ಕೈ ಬಿಡಲ್ಪಡ್ತಾರೆ. ಕೈ ಬಿಡಲ್ಪಡದಂತೆ ಎತ್ತಲ್ಪಡೋದರಲ್ಲಿ ನಾನು ಒಬ್ಬನಾಗಿ ಇರಬೇಕು ಅನ್ನೋದೇ ನಮ್ಮ ಎಚ್ಚರಿಕೆಯ ಪ್ರಾರ್ಥನೆ. ಅಲ್ಲೆಲ್ಲ ಹೇಳ್ರಿ, ಅಪ್ಪ ಆ ದಿನದಲ್ಲಿ ನಾನು ಒಬ್ಬಳಾಗಿರ್ಬೇಕಪ್ಪ. ನಾನು ಸೈತನ ಶೋಧನೆ ತರ್ತಾನೆ, ವೇದನೆ ತರ್ತಾನೆ, ನಿನ್ನ ಆತ್ಮಿಕ ಜೀವಿತ ಬೆಳೆಸಕ್ ನೋಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಮಾಡ್ತೀನಿ, ನೀನ್ ಚಿತ್ತವಾದ್ರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗ್ಲಿ, ಆದ್ರೆ ನನ್ನ ಚಿತ್ತದಂತಲ್ಲ. ನಮಗೇನೋ ಸಮಸ್ಯೆ ಬಂದಾಗಪ್ಪ, ನೀನ್ ಚಿತ್ತ ಆದ್ರೆ ಹಿಂಸೆ ಪಡ್ಲಿ ಬಿಡಪ್ಪ, ನೀನ್ ಚಿತ್ತ ಅಲ್ಲ ಅಂದ್ರೆ ಶೈತಾನ ಓಡೋಗ್ಲಿ ನನ್ನನ್ನು ಬಿಟ್ಟು, ಯೇಸುವಿನ ನಾಮದಲ್ಲಿ ನನ್ನ ಮೈಯನ್ನ, ನನ್ನ ಶರೀರವನ್ನ, ನನ್ನ ಆತ್ಮಿಕ ಜೀವಿತವನ್ನು ಬಿಟ್ಟು ಓಡೋಗ್ಲಿ ಅಂತ ಹೇಳೋಣ. ಹಲ್ಲೆಲೂಯಾ. ಎಚ್ಚರಿಕೆ ನಾವೆಲ್ಲರೂ. ಹಲ್ಲೆಲೂಯಾ. ಇವತ್ತು ರಾತ್ರಿನೋ ಇಲ್ಲ ಸಂಜೆನೋ ಆತನ ಬರೋಣ, ರಹಸ್ಯ ಬರೋಣ ಇದ್ರೆ ನಾವು ಎತ್ತಲ್ಪಟ್ಬಿಡೋಣ. ಬೇಡ ಈ ಲೋಕ ಇನ್ಮೇಲೆ ಬರೋದೇ ಭಯಂಕರ ಉಪದ್ರವಗಳು, ಭಯಂಕರ ನೀರಿಲ್ದಂಗೆ ಹೋಗ್ಬಿಡತ್ತೆ, ಗಾಳಿ ಇಲ್ದಂಗೆ ಹೋಗ್ಬಿಡತ್ತೆ, ಬೆಂಕಿ ಜಾಸ್ತಿ ಆಗ್ಬಿಡತ್ತೆ, ಸೂರ್ಯನ ಬೆಳಕು ಜಾಸ್ತಿ ಆಗ್ಬಿಡತ್ತೆ. ಬರೋ ದಿನಗಳು ಉಪದ್ರವದ ದಿನಗಳನ್ನ ಈ ಭೂಮಿ ಕಾಯ್ತಾ ಇದೆ. ಸೂರ್ಯ ಚಂದ್ರ ನಕ್ಷತ್ರಗಳು ಸುಟ್ಟು ಹಾಗೆ ಬೂದಿಯಾಗಿ ಬೀಳುವಂತ ದಿನ ಸಮೀಪವಾಗಿದೆ. ಅಷ್ಟರೊಳಗೆ ನಾವು ಎಚ್ಚರವಾಗಿರೋಣ. ಹಲ್ಲೆಲೂಯಾ. ಆತನ ರಹಸ್ಯ ಬರಣದಲ್ಲಿ ಬರೋದಾದ ನಾವೆಲ್ಲರೂ ಎತ್ತಲ್ಪಟ್ಟು ದೇವರಾಜ, ಅದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನನ್ನಲ್ಲಿ ಏನ್ ಸ್ವಭಾವ ಇದೆ, ನನ್ನಲ್ಲಿ ಎಂತ ಸ್ವಭಾವ ಇದೆ? ಹೊಟ್ಟೆ ಕಿಚ್ಚಿದ್ಯಾ, ವೈರಾಗ್ಯ ಇದೆಯಾ, ಸಿಟ್ಟಿದ್ಯಾ, ಕೋಪ ಇದೆಯಾ, ನಾನು ಅನ್ನೋದಿದೆಯಾ? ನಂದು ಬಿಟ್ಟಾಕು, ಓಡಿಸೋದನ್ನ ಯೇಸುವಿನ ನಾಮದಲ್ಲಿ. ನಿನ್ ಪ್ರಾಣಾತ್ಮ ಶರೀರ ಬಿಟ್ಟು ಹೋಗ್ಲಿ. ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತರಾಗೋದಿಕ್ಕೆ ನಾವು ಪ್ರಯಾಸ ಪಡೋಣ. ದೇವರ ವಾಕ್ಯನ ಆಶ್ರಯಿಸ್ಲಿ. ನಾವೆಲ್ಲರೂ ಮೊಣಕಾಲು ಹೊರೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ.